ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ, ಎಕ್ಸ್ಕ್ಲೂಸಿವ್ ಫೋಟೋಸ್. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಾಂಬ್ ತಯಾರಿನಿಂದ ಹಿಡಿದು ಎಸ್ಕೇಪ್ ಆಗುವವರೆಗೂ ಇಂಚಿಂಚು ಮಾಹಿತಿ. ಫೋಟೋಗಳಲ್ಲಿ ಅನಾವರಣವಾಗಿದೆ ಬಾಂಬರ್ಗಳ ಸ್ಟೋರಿ. ಬಾಂಬರ್ಗಳ ಹೆಜ್ಜೆ ಹೆಜ್ಜೆಗೂ ಕೂಡ ಖತರ್ನಾಕ್ ಕೆಲಸ ಅನಾವರಣವಾಗಿದೆ. ಬಾಂಬ್ ಇಟ್ಟ ಬಳಿಕ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ದ ಆರೋಪಿ ಮುಜಾವಿರ್ ಕ್ರಿಪ್ಟೋ ಕರೆನ್ಸಿಯನ್ನ ರೂಪಾಯಿಯಾಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಪ್ರಯತ್ನ. ಕೋಲ್ಕತ್ತಾದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಹಿಂದೂ ಹೆಸರನ್ನ ಬಳಕೆ ಮಾಡಿದ್ದ. ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಬಟ್ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ, ಈ ಬಾಂಬರ್ ಏನಿದ್ದಾನೆ ಈತ ಹೇಗೆ ಪ್ಲಾನ್ ಮಾಡಿದ್ದ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ, ಅದಾದಮೇಲೆ ಹೇಗೆ ಎಸ್ಕೇಪ್ ಆದ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಗಳ ರೀತಿಯಲ್ಲಿರುವಂಥದ್ದು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬಿಟ್ಟು ಅಲ್ಲೇ ತಿಂಡಿಯನ್ನು ತಿಂದು ಅಲ್ಲೇ ಬಾಂಬಿಟ್ಟು ಆತ ಹೊರಬರ್ತಾನೆ. ಅಲ್ಲಿಂದ ಹ್ಯಾಟ್ ಹಾಕ್ಕೊಂಡು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು BMTC ಬಸ್ ಮೂಲಕ ಎಸ್ಕೇಪ್ ಆಗ್ತಾನೆ. ಅದಕ್ಕೂ ಮೊದಲು ಆತ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಫೋಟೋ ಪುಷ್ಟಿಯನ್ನು ಕೊಡ್ತಾ ಇದೆ. ಅದಾದ ಮೇಲೆ ಹೇಗೆ ಆತ ಅಲ್ಲಿಂದ ಕಾಲ್ಕಿತ್ತ ಅನ್ನೋದಕ್ಕೆ ಈ ಎಲ್ಲ ಫೋಟೋಗಳು ಕೂಡ ಉದಾಹರಣೆಯ ರೀತಿಯಲ್ಲಿರುವಂಥದ್ದು. ನೀವು ಕೂಡ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈತನ ಖತರ್ನಾಕ್ ಕೆಲಸ, ಬಾಂಬ್ ತಯಾರಿನಿಂದ ಹಿಡಿದು ಎಸ್ಕೇಪ್ ಆಗುವವರೆಗೂ ಆತ ಹೇಗೆ ಕೆಲಸ ಮಾಡ್ದ, ಆತನ ಮೂಮೆಂಟ್ ಹೇಗಿತ್ತು, ಚಲನವಲನ ಹೇಗಿತ್ತು ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಯ ರೀತಿಯಲ್ಲಿರುವಂಥದ್ದು. ಈತ ಹಿಂದೂ ಹೆಸರು ಹೇಳಿಕೊಂಡು ತಪ್ಪಿಸಿಕೊಳ್ಳುವಂತಹ ಕೆಲಸ ಮಾಡ್ತಾನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗಾಗಲೇ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಇನ್ವೆಸ್ಟಿಗೇಷನ್ ಮಾಡಿದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಈ ಬೆನ್ನಲ್ಲೇ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಈ ಫೋಟೋಗಳು ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿ ನಾಗೇಶ್. ಬೆಂಗಳೂರಿನ ಬ್ರೂಕ್ ಫೀಲ್ಡ್ ಅಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ತನಿಖೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ರಿವೀಲ್ ಆಗಿರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ NIA ಅಧಿಕಾರಿಗಳು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವಾಗಿರುವಂಥ ಒಂದಷ್ಟು ಅಂಶ ಮತ್ತೆ ಅದರಲ್ಲಿರುವಂಥ ಫೋಟೋಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವ ಫೋಟೋಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಆತ ಆರಂಭದಿಂದ ಏನೆಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು, ಆ ಎಲ್ಲ ಪ್ಲಾನ್ಗಳ ದೃಶ್ಯಾವಳಿಗಳು ಕೂಡ ಈಗ ಲಭ್ಯವಾಗಿರೋದನ್ನ ನೋಡಿದ್ರೆ ಈ ಮುಜಾವಿರ್ ಏನಿದ್ದಾನೆ ಆಯ್ತಾ ಬಾಂಬನ್ನ ಮಾಡ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥದ್ರ ಬಗ್ಗೆ ಬಹಳ ಪ್ರಮುಖವಾದ ಫೋಟೋಗಳು ಲಭ್ಯವಾಗಿರುವಂಥದ್ದು. ಇದರಲ್ಲಿ ಒಂದು ಗಮನಿಸಬೇಕಾಗತ್ತೆ, ಈತ ಅದನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆ ಬಾಂಬನ್ನು ಎಕ್ಸಿಕ್ಯೂಟ್ ಮಾಡಿ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋದ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಬ್ರೂಕ್ ಫೀಲ್ಡಲ್ಲಿ ಆತ ಅದೇ ರಾಮೇಶ್ವರಂ ಕೆಫೆಯಲ್ಲಿ ತಿಂಡಿ ಮಾಡಿ ಅಲ್ಲಿಂದ ನೇರವಾಗಿ ಬಾಂಬನ್ನು ಇಟ್ಟು ನೇರವಾಗಿ ಬಸ್ ಹತ್ಕೊಂಡು ಊಡಿಯಲ್ಲಿರುವಂಥ ಅಲ್ಲೊಂದು ಮಸೀದಿಯಲ್ಲಿ ಈತ ಪ್ರಾರ್ಥನೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿರುವಂಥದ್ದು. ಅದಾದ ಬಳಿಕ ಅಲ್ಲಿಂದ ನೇರವಾಗಿ ಮೆಜೆಸ್ಟಿಕ್ಕಿಂದ ಕೋಲ್ಕತ್ತಾ ಮೂಲಕ ಹೋಗಿರುವಂಥ ಒಂದಷ್ಟು ಫೋಟೋಗಳು ಈಗ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ಈತ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದ ಬಳಿಕ ಕ್ರಿಪ್ಟೋ ಕರೆನ್ಸಿಯನ್ನು ಈತ ರೂಪಾಯಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಿಂದ ಕೋಲ್ಕತ್ತಾದಲ್ಲಿ ತಲೆಮರೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಿಂದೂಗಳ ಹೆಸರು ಕೂಡ ಬಳಕೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು ಈಗ NIA ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮುಜಾವಿರ್ ಮತ್ತಿಂತಹ ಈ ಪ್ರಕರಣದ ರೂವಾರಿಗಳು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಇವರಿಗೆ ISIS ನಂಟಿರೋದು ಕೂಡ ಗೊತ್ತಾಗಿರುವಂತಹದ್ದು. ಈಗ ಮತ್ತಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ಇವರು ಹೇಗೆ ಪ್ಲಾನ್ ಮಾಡಿದ್ರು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು, ಜೊತೆಗೆ ಅದರಿಂದ ಹೇಗೆ ಅಲ್ಲಿಂದ ಪಾರಾಗೋದಕ್ಕೆ ಯಾವ ರೀತಿ ಹಿಂದೂ ಹೆಸರನ್ನು ಬಳಸ್ಕೊಂಡು ಇವರು ಪ್ಲಾನ್ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಈಗ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇರುವಂತಹ ವಿಚಾರ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಾಂಬರ್ಗಳ ಚಲನವಲನ, ಉಗ್ರರ ಚಲನವಲನದ ಫೋಟೋಸ್ಗಳನ್ನು ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮುಜಾವಿರ್ ಅಂಥೇಳಿ ಈತನೇ ಬಾಂಬನ್ನು ಬ್ಲಾಸ್ಟ್ ಮಾಡಿರುವಂಥದ್ದು. ರಾಮೇಶ್ವರಂ ಕೆಫೆಯಲ್ಲಿ ತಿಂಡಿ ತಿಂತಾನೆ, ಅಲ್ಲೇ ಬಾಂಬಿಟ್ಟು ಆತ ಬರುವುದು, ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು, ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂಥ ಫೋಟೋ ಇದು.